ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಕರ್ನಾಟಕದ ರಾಜಕಾರಣದಲ್ಲಿ ಒಕ್ಕಲಿಗ ನಾಯಕತ್ವದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಒಕ್ಕಲಿಗ ನಾಯಕ ಆಗಿ ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರು ಆಗಬೇಕಾ ಅಥವಾ ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ಆಗಬೇಕಾ? ಈ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ, ಯಾರು ನಾಯಕ ಆಗಬೇಕು ಅನ್ನೋದನ್ನು ಅವ್ರನ್ನೇ ತಿಳ್ಕೊಳ್ಳೋಣ ಬನ್ನಿ. ಸರ್, ನಿಮ್ಮ ಪ್ರಕಾರ ಒಕ್ಕಲಿಗ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ಬರಬೇಕಾ ಅಥವಾ ಕುಮಾರಸ್ವಾಮಿ ಅವರು ಬರಬೇಕಾ ಅನ್ನೋದು? ನೋಡಮ್ಮ, ಈಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ಒಕ್ಕಲಿಗರ ನಾಯಕರಾಗಿ ಪ್ರಬಲವಾದಂಥ ದೇವೇಗೌಡರನ್ನೇ ಒಕ್ಕಲಿಗರ ನಾಯಕ. ನೀವು ಎಷ್ಟೇ ಸಮಾಜದಲ್ಲಿ ಎಂತೆಂಥ ನಾಯಕರು ಬಂದರೂ ದೇವೇಗೌಡರನ್ನ ಒಕ್ಕಲಿಗರ ನಾಯಕನಾಗಿ ಮೀರಿಸೋ ಶಕ್ತಿ ಯಾರಿಗೂ ಇಲ್ಲ. ಅವ್ರದ್ದೇ ಆದಂಥ ಒಕ್ಕಲಿಗರ ಗತ್ತನ್ನು ದೇವೇಗೌಡರು ಇಟ್ಕೊಂಡಿದ್ದಾರೆ. ಈ ದೇಶನ ಆಳಿದಂಥ ನಾಯಕರು ಯಾರಾದರೂ ಇದ್ದರೆ ಅದು ದೇವೇಗೌಡರು. ಅದು ಬಿಟ್ಟರೆ ಮತ್ತಾರು ನಾಯಕರು ಅಂತ ನಾವು ನಮ್ಮ ಸಮಾಜದವ್ರು ಒಪ್ಪೋದಿಲ್ಲ. ಇವತ್ತಿನ ದಿವಸ ಎಷ್ಟೇ 1000 ಜನ ನಾಯಕರು ಬಂದರೂ ಲಿಂಗಾಯತ ನಾಯಕ ಯಡಿಯೂರಪ್ಪನೇ, ಒಕ್ಕಲಿಗರ ನಾಯಕ ಬಂದು ದೇವೇಗೌಡರೇ, ಕುರುಬರ ನಾಯಕ ಬಂದು ಸಿದ್ದರಾಮಯ್ಯರೇ, ಅರ್ಥ ಮಾಡಿ ಬ್ರಾಹ್ಮಣರ ನಾಯಕ ಅನಂತಕುಮಾರ್ ಅವರು ಇದ್ದರು, ಅವರೇ ಬರ್ತಾರೆ ಹೊರತು SC STಗಳಿಗೆ ಎಷ್ಟೇ ಜನ ನಾಯಕರು ಬಂದು ಖರ್ಗೆ ಅವರೇ. ಈ ಥರ ಇರೋವಾಗ ಡಾಮಿನೇಟ್ ಆಗಿಬಿಟ್ಟಿದ್ದಾರೆ. ಈಗೆಲ್ಲೋ ಹೊಸಬ್ರು ನಾಯಕ ನಾನು ಆಯ್ತೀನಿ ನೀನು ಆಯ್ತೀನಿ ಅಂತ ಸೈಡ್ ಲೈನಲ್ಲಿ ಬಂದರೆ ಅದೇ ಪ್ರಯೋಜನ ಇಲ್ಲದೆ ಆಗುತ್ತೆ. ಒಕ್ಕಲಿಗರ ನಾಯಕರಾಗಿ ಈಗೆಲ್ಲ ಗುರುಸ್ಕೊಂಡಿದ್ದಾರೆ. ಈಗ ಎಲ್ಲ ಸಮಾಜದ ನಾಯಕರಾಗಿ ಕುಮಾರಸ್ವಾಮಿ ಇದು ದೇವೇಗೌಡರು ಬಂದರೆ ಆಗ್ತದೆ. ದೇವೇಗೌಡರು ಅಂತೀವಿ. ಎಲ್ಲ ಸಮಾಜದ ನಾಯಕರಾಗಿ ನೀವು ಕಾಂಗ್ರೆಸ್ ನಾಯಕರಾಗಿದ್ದೀರಾ, ಆ ನಾಯಕರಾಗಿರಿ. ಮುಂದಿನ ಎಲ್ಲ ಸಮಾಜಕ್ಕೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಅಂಥೇಳಿ ಒಕ್ಕಲಿಗರು ನಿಮ್ಮನ್ನ ಕೈ ಹಿಡಿದಿದ್ದಾರೆ. ಯಾರಿಗೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ. ನೀವು ಆ ಸ್ಥಾನನೇ ಹಿಡಿಯೋಕ್ಕೆ ನೀವು ಇವಾಗಲೇ ಒದ್ದಾಡ್ತಾ ಇದ್ದೀರಾ. ಇನ್ನು ಮುಂದಿನ ಒಕ್ಕಲಿಗ ನಾಯಕ ಹೆಂಗಾಗಕ್ಕಾಗುತ್ತೆ? ಯಾಕೆ ಆಗಬಾರ್ದು ಸರ್ ಡಿ.ಕೆ. ಶಿವಕುಮಾರ್ ಅವರು? ನಾವು ಆಗಬಾರ್ದಂತೆಲ್ಲ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೈ ಹಿಡಿದ್ರಲ್ಲ, ನೀವು ಆಗಲಿಲ್ವಲ್ಲ. ನಾವು ಆಗಬಾರ್ದಂತ ಹೇಳ್ತಾ ಇದ್ದೀವಿ. ಎಲ್ಲೇ ಹೇಳ್ದೋ ನಾವು ನೀವು ಒಕ್ಕಲಿಗ ನಾಯಕ, ನಾನು ಪೆನ್ ಪೇಪರ್ ಕೊಡಿ, ನಾನು ಒಬ್ಬ ಒಕ್ಕಲಿಗ ಅಂತ ನೀವು ಮಂಡ್ಯ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲ ಕೇಳ್ಕೊಂಡಾಗ ನಿಮ್ಮ ಮಾತು ಕೇಳಿ 8ರಿಂದ 10% ಓಟು ಒಕ್ಕಲಿಗರ ಮತ ನಿಮಗೆ ಕೊಟ್ಟರು. ಎಲ್ಲಾದ್ರಿ? ಎಲ್ಲ ಆಗಲಿಲ್ವಲ್ಲ ನೀವು. ನಾವು ಆಗಬಾರ್ದಂತ ಹೇಳ್ತಾ ಇಲ್ಲ. ಹಂಗಾಗಿ ನಿಮ್ಮ ಶಕ್ತಿನ ನೀವು ಉಪಯೋಗಿಸ್ಕೊಂಡು ನೀವು ಆ ಸ್ಥಾನಕ್ಕೆ ಹೋದಾಗ ನೀವಾಗಿ ತಾನಾಗಿ ಒಕ್ಕಲಿಗ ನಾಯಕರಾಗ್ತೀರ. ಈಗ ನಾನು ಒಕ್ಕಲಿಗ ನಾಯಕ ಅಂತ ಹೇಳ್ಕೊಂಡ್ರೆ ಆಗಲ್ಲ. ಆ ಸಮಾಜಕ್ಕೆ, ಆ ವಿದ್ಯಾರ್ಥಿಗಳಿಗೆ, ಹಾಗೆ ಈ ಒಂದು ಆ ಸಮಾಜದಲ್ಲಿರೋಂಥ ಬಡವರಿಗೆ, ನಿರ್ಗತಿಗಳನ್ನ ಮೇಲೆ ಎತ್ತಂಥ ಕೆಲಸ ಆಗಬೇಕು. ಒಕ್ಕಲಿಗ ಸಮಾಜದಲ್ಲಿ ಅನ್ನದಾತರು ಅಂತೀವಿ. ಇವತ್ತು ಅನ್ನನೇ ಇಲ್ದಂಥ ಒಕ್ಕಲಿಗರು ಎಷ್ಟೋ ಜನ ಇದ್ದಾರೆ ನಮ್ಮ ಕಣ್ಣೆದುರಲ್ಲಿ. ಅರ್ಥ ಆಯ್ತಾ? ಅಂಥವ್ರಿಗೆ ನೀವು ಗುರುತಿಸಿದ್ದೀರಾ? ಯಾವುದೋ ಒಂದು ಇದು ಮಾಡಿದ್ರಿ, ನಿಗಮ ಮಾಡಿದ್ರಿ. ಅದಕ್ಕೆ ಬೆಂಗಳೂರು ದಕ್ಷಿಣ ಎಂ ಕೃಷ್ಣಪ್ಪನ ಅಧ್ಯಕ್ಷರು ಮಾಡಿದ್ರಿ. ಏನಾಯ್ತು ಅದರಿಂದ? ಏನಾಗಿದೆ? ಆ ಸಮಾಜ ಆ ಒಂದು ನಿಗಮದಿಂದ ಎಷ್ಟು ಜನಕ್ಕೆ ಏನು ಕೊಟ್ಟಿದ್ರಿ? ಏನು ಕೊಡಲಿಲ್ವಲ್ಲ ನೀವು. ನಾನು ಒಬ್ಬ ಒಕ್ಕಲಿಗನಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಕ್ಕಲಿಗರನ್ನ ತುಳಿಯೋಂಥ ಕೆಲಸಕ್ಕೆ ಒಕ್ಕಲಿಗ ನಾಯಕ ಆಗಬೇಡಿ. ಒಕ್ಕಲಿಗರ ಬೆಳೆಸೋಂಗಿದ್ರೆ ಒಕ್ಕಲಿಗರ ನಾಯಕ ಆಗಿ. ನಮ್ಮನ್ನು ತುಳಿಯೋಕೆ ಯಾಕೆ ನೀವು ಒಕ್ಕಲಿಗರ ನಾಯಕ ಆಯ್ತೀರಾ? ಒಕ್ಕಲ್ತನಕ್ಕೆ ಆದಂಥ ಗೌರವ ಇದೆ. ನಾವು ಆಗಿನ ಕಾಲದಿಂದ ರಾಜರ ಆಳ್ವಿಕೆಯಿಂದನೂ ಒಕ್ಕಲಿಗರ ಕೊಡುಗೆ ಅಪಾರವಾದ ಕೊಡುಗೆ ಇದೆ ರಾಜ್ಯಕ್ಕೆ. ಕೆಂಪೇಗೌಡರು ಇವತ್ತಿನ ದಿವಸ ನಮ್ಮ ಕೆಂಪೇಗೌಡರು ಬೆಂಗಳೂರು ಸ್ಥಾಪನೆ ಮಾಡಿದ್ರು. ಕುರುಬರ ಪೇಟೆ ಇದೆ, ಕುಂಬಾರ ಪೇಟೆ ಇದೆ, ತಿಗಳರ ಪೇಟೆ ಇದೆ, ಪ್ರತಿಯೊಂದು ನಗದ್ರ ಪೇಟೆ ಎಲ್ಲರಿಗೂ ಒಂದೊಂದು ಪೇಟೆ ಕಟ್ಟಿದ್ರು. ಒಕ್ಕಲಿಗರ ಪೇಟೆ ಅಂತ ಎಲ್ಲನೂ ಇದೆಯಾ? ನೋಡಿದ್ದೀರಾ? ಆ ಥರ ಜಾತಿ ಹತ್ತಿದ ನಾಯಕರು ಆಗಿನ ಕಾಲದಲ್ಲಿ ಕೆಂಪೇಗೌಡರು ಇದ್ದರು. ಈಗಿನ ಕಾಲದಲ್ಲಿ ಹೆಂಗೆ ದೇವೇಗೌಡರು ಹೆಂಗೋ ಆಗಿನ ಕಾಲದಲ್ಲಿ ಕೆಂಪೇಗೌಡರು ಹಂಗಿದ್ರು. ಹಾಗಾಗಿ ಒಕ್ಕಲಿಗರು ಯಾವತ್ತೂ ಜಾತಿವಾದಿಗಳಲ್ಲ ಒಕ್ಕಲಿಗರು. ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಿ. ನಾವೆಲ್ಲರೂ ಎಲ್ಲ ಸಮಾಜನೂ ನಾವು ಇವತ್ತಿನ ದಿವಸ ಎಲ್ಲ ಸಮಾಜದವರು ನಮ್ಮ ಜೊತೆಯಲ್ಲಿದ್ದರೆ ನಾನು ಒಬ್ಬ ಒಕ್ಕಲಿಗನಾಗೋಕ್ಕಾಗೋದು. ಒಬ್ಬ ಒಕ್ಕಲಿಗ ಏರ್ ಕಟ್ಟಬೇಕಂದ್ರೆ, ಏರಂದರೆ ಉಳ್ಬೇಕಂದ್ರೆ ಆಚಾರ್ಯ ಬೇಕು, ಕುಂಬಾರ ಬೇಕು, ಕಂಬಾರ ಬೇಕು, ಕೂಲಿ ಮಾಡಿ ಎಲ್ಲರೂ ಬೇಕು. ಎಲ್ಲ ಸಮಾಜ ಬೇಕು ಅಂತ ಗೊತ್ತಿದ್ದಿದ್ದು ಒಕ್ಕಲಿಗರಿಗೆ. ಅದಕ್ಕೆ ಎಲ್ಲರನ್ನೂ ಸಮಾನತೆಯಿಂದ ನೋಡೋರು. ಎಲ್ಲ ಒಕ್ಕಲಿಗರನ್ನ ಬೆಳೆದ್ರೆ ಆ ಬೆಳೆಯಲ್ಲಿ ನಿನಗಿಷ್ಟಪ್ಪ, ನಿನಗಿಷ್ಟು ಮೇರೆ ಅಂತಾರೆ ಹಳ್ಳಿ ಕಡೆ. ಪಾಲು ಅವ್ರವ್ರಿಗೆ ಸೇರಿಸಿ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾಯಿದ್ರು. ಇದು ಒಕ್ಕಲ್ತನ. ಹಂಚ್ಕೊಂಡು ತಿನ್ನೋದು ಹೃದಯವಂತಿಕೆ, ಶ್ರೀಮಂತಿಕೆ ಒಕ್ಕಲಿಗರಿಗಿತ್ತು. ಹಂಚ್ಕೊಂಡು ತಿನ್ನೋ ಮನೋಭಾವ ಇರುವಂಥ ಒಕ್ಕಲಿಗರನ್ನ ಇವತ್ತಿನ ದಿವಸ ನೀವು ರಾಜಕಾರಣಕ್ಕೆ ತಂದು ಏನೇನೋ ಮಾಡೋಕ್ಕೆ ನಾನು ನಾಯಕ ನೀನು ನಾಯಕ ಅಂತೇಳಿ ಒಡಕಲು ಮಾಡಬೇಡಿ. ಒಕ್ಕಲಿಗರು ಯಾವತ್ತೂ ಒಕ್ಕಲ್ತನದಲ್ಲೇ ಇರಬೇಕು. ಒಕ್ಕಲಿಗರಟ್ಟಿಗೆ ಹೋದರೆ ಅದು ಒಂದು ಗೌರವ. ಒಕ್ಕಲಿಗರು ಬರ್ತಾರೆ ಅಂದರೆ ಒಂದು ಇದು ಅರ್ಥ ಆಯ್ತು ನಮ್ಮ. ನಾನು ದೊಡ್ಡತನ ಕೇಳ್ತಾ ಇಲ್ಲ, ಒಳ್ಳೆತನಕ್ಕೆ ಹೇಳ್ತಾ ಇರೋದು. ಒಕ್ಕಲಿಗರಿಂದ ದೊಡ್ಡವರು ಅಂತಲ್ಲ, ಹಂಚ್ಕೊಂಡು ತಿನ್ನೋ ಸ್ವಭಾವದವರು ಅನ್ನೋ ಭಾವನೆ ಇತ್ತು. ಅದನ್ನು ಇವತ್ತಿನ ದಿವಸ ನಮ್ಮನ್ನು ನೋಡಿದ್ರೆ ಎಲ್ಲೋ ಕ್ರೋರಿಗಳನ್ನೋ ಮನಸ್ಥಿತಿ ಯಾರಿಗೂ ಬರಬಾರ್ದು.
ಒಕ್ಕಲಿಗರು ಅನ್ನದಾತರು, ಈ ಮಣ್ಣಿನ ಮಕ್ಕಳು ಒಕ್ಕಲಿಗರು, ಈ ಮಣ್ಣಿಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಒಕ್ಕಲಿಗ ನಾಯಕ ಯಾರಾದರೂ ಸರಿ, ನಮಗೆ ದೇವೇಗೌಡರು ಒಕ್ಕಲಿಗ ನಾಯಕ ಆಗಿದ್ದಾರೆ. ಅವ್ರ ಕೊಡುಗೆ ಅಪಾರವಾಗಿದೆ. ಈ ಒಕ್ಕಲಿಗ ಸಮಾಜಕ್ಕೂ ಇದೆ, ಕರ್ನಾಟಕ ರಾಜ್ಯಕ್ಕೂ ಇದೆ, ಈ ದೇಶಕ್ಕೂ ಇದೆ. ಆ ರೀತಿ ಡಿ ಕೆ ಶಿವಕುಮಾರ್ ಆದರೂ ನಮ್ಮದೇನು ಅಭ್ಯಂತರ ಇಲ್ಲ, ಕುಮಾರಸ್ವಾಮಿ ಅವರಾದರೂ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಒಕ್ಕಲ್ತನನ ಉಳಿಸೋಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕನ್ನೋದೇ ನಮ್ಮ ಅನಿಸಿಕೆ. ಈಗ ಇವರಿಬ್ಬರಲ್ಲಿ ಯಾರಿಗೆ ಆ ಸ್ಥಾನವನ್ನು ಕೊಟ್ಟರೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ತಾರೆ ಅನ್ನೋದಂದ್ರೆ ಯಾರಿಗೆ ಸರ್? ನಾನು ಏನು ಹೇಳ್ದಮ್ಮ, ದೇವೇಗೌಡರು ಇರೋ ಗಂಟೆ ದೇವೇಗೌಡರೇ ಒಕ್ಕಲಿಗ ನಾಯಕ. ಅರ್ಥ ಮಾಡಿ ನೀವು. ನಾನು ಹೇಳ್ತಾ ಇದ್ದೀನಲ್ಲ, ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಆಗಬಾರ್ದು ಅಂತ ನಾನು ಎಲ್ಲಿ ಹೇಳಿಲ್ಲ. ನೀವು ಆಯ್ತೀನಿ ಅಂತ ಹೇಳಿ ನೀನು ಹೋದಾಗ ಆ ಒಕ್ಕಲಿಗತನ ನೀವು ಉಳಿಸ್ಲಿಲ್ಲ ಅನ್ನೋ ನೋವು ಒಕ್ಕಲಿಗ ಸಮಾಜಕ್ಕಿದೆ, ಒಳಗೆ ಕುದೀತಾ ಇದೆ ಒಕ್ಕಲಿಗ ಸಮಾಜದಲ್ಲಿ. ನೀವು ಇದನ್ನ ಮನಸ್ಸಲ್ಲಿ ಅರ್ಥ ಮಾಡಿ. ನಿಮಗೆಲ್ಲಿ ಆ ಸ್ಥಾನ ಕೊಡೋದಿಲ್ಲ. ಹಂಗಾಗಿ ನಾವು ಇವತ್ತಿನ ದಿವಸ ಎಲ್ಲೋ ಒಂದು ಜಾಗದಲ್ಲಿ ದೇವೇಗೌಡರು ಮೋಸ ಮಾಡ್ದು ಅಂತ ಸಮಾಜ ಮಾತಾಡ್ಕೊತೈತೆ. ನಮಗೆ ಗೊತ್ತಿದೆ ದೇವೇಗೌಡರಿಗೆ ಮೋಸ ಮಾಡಿ ನೋಡಿ ಇವತ್ತಿನ ದಿವಸ ಶಿವಕುಮಾರ್ ಮಾತು ಕೇಳಿ ಒಕ್ಕಲಿಗ ಸಮಾಜ ಹೀನ ಸ್ಥಿತಿಗೆ ಬಂತು ಅನ್ನೋ ನೋವಿದೆ. ಇವೆಲ್ಲ ಆಗಬಾರ್ದಂದ್ರೆ ನೀವು ಒಳ್ಳೆತನದಲ್ಲಿ ನೀವು ಅಧಿಕಾರ ಇಸ್ಕೊಂಡು ಸಮಾಜಕ್ಕೆ, ರಾಜ್ಯಕ್ಕೆ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ನಿರ್ಗತಿಕರಿಗೆ, ವಲಸಿಗರಿಗೆ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಿದಾಗ ಮಾತ್ರ ನೀವು ಒಕ್ಕಲಿಗ ನಾಯಕ ಆಗೋಕ್ಕೆ ಸಾಧ್ಯ. ನಾವು ಅದನ್ನೇ ಹೇಳಿದ್ದೇವೆ. ನಾವು ಹಂಚ್ಕೊಂಡು ತಿನ್ನೋ ಸ್ವಭಾವ, ಪ್ರತಿಯೊಬ್ಬರನ್ನೂ ಒಗ್ಗೂಡಿಸುವಂಥ ಕೆಲಸ ಮಾಡಿ ಆವಾಗ ನೀವೇ ಒಕ್ಕಲಿಗ ನಾಯಕ ಆಯ್ತೀರ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಥರ ನಮ್ಮದು ಇತ್ತು. ನಾವು ಕಣದಲ್ಲೇ ಪಾಲು ಕೊಡ್ತಾಯಿದ್ದೋ. ಆ ಕಣ ಅಂದರೆ ಈ ರಾಗಿ ಮೆದೆ ಎಲ್ಲ ತುಂಡಿಸ್ಬಿಟ್ಟು ಭತ್ತದ ಕಣ, ಭತ್ತದ ರಾಶಿ, ರಾಗಿ ರಾಶಿ, ಉಳ್ಳಿ ರಾಶಿ, ಕಾಳು ಕಡಿ ಎಲ್ಲ ರಾಶಿ, ಅದರಲ್ಲಿ ಇಷ್ಟು ಪಾವು ಸೆಟಾಕು ಸೇರು ಹಂಚ್ಕೊಂಡು ನಾವು ಮಿಕ್ಕಿದ್ದನ್ನು ತಂದು ನಮ್ಮ ಮಕ್ಕಳಿಗೆ ಅನ್ನ ಹಾಕಿದಂಥ ಒಕ್ಕಲಿಗ ಸಮಾಜ ಇದು. ಆ ರೀತಿ ನೀವು ರಾಜಕಾರಣದಲ್ಲೂ ಅಷ್ಟೇ ಪ್ರತಿಯೊಬ್ಬರಿಗೂ ಏನು ಸಿಗಬೇಕು ಸಿಕ್ಕಲಿ, ನಿಮ್ಮ ತನ ನೀವು ಉಳಿಸ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಒಕ್ಕಲಿಗ ನಾಯಕ ಆಗಿ ಕುಮಾರಸ್ವಾಮಿ ಅವರು ಇರಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಆಗಬೇಕಾ? ಮೇಡಮ್, ಇಡೀ ಕರ್ನಾಟಕಕ್ಕೆ ಒಕ್ಕಲಿಗರ ನಾಯಕರು ಅಂದರೆ ದೇವೇಗೌಡರು. ಅವ್ರು ಬಿಟ್ಟರೆ ಕುಮಾರಸ್ವಾಮಿನೇ ಆಗಬೇಕು ಮೇಡಮ್. ಯಾಕೆ ಅಂತಂದರೆ 4 ಜನ ಅವರು ಜನಪ್ರತಿನಿಧಿ ಅಂದರೆ ಒಂದು ಒಳ್ಳೆಯದು ಮಾತಾಗಲಿ, ಒಂದು ಮಾತಲ್ಲಿ ಹಿಡಿದಾಗಲಿ ಏನನ್ನ ಅಂದರೆ ಅದು ಕುಮಾರಸ್ವಾಮಿಗೆ ಮಾತ್ರ. ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಆಗಬಾರ್ದು ಅಂತ? ಡಿ ಕೆ ಶಿವಕುಮಾರ್ ಹಾಕ್ಬೇಕಂದ್ರೆ ನೋಡಿ, ಇವಾಗ ಬೆಂಗಳೂರು BBMP ಇತ್ತು, ಈ ಗ್ರೇಟರ್ ಬೆಂಗಳೂರು ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಮಾಡಿದ್ರೆ 5 ಮೇಯರ್ ಮಾಡಬೇಕು, 5 ಉಪಮೇಯರ್ ಮಾಡಬೇಕು, ಎಲ್ಲ ಇದೆ. ಅದಕ್ಕೆ ಲಾಯಕ್ಕಿಲ್ಲ ಮೇಡಮ್. ಈಗ ಕುಮಾರಸ್ವಾಮಿ ಅವರು ಒಕ್ಕಲಿಗ ನಾಯಕ ಆದರೆ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂತ ನೋಡಿ, ಇವಾಗ 2 ಸರಿ CM ಆಗಿದ್ದಾರೆ, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ನೆಕ್ಸ್ಟು ರಾಜ್ಯಕ್ಕೆ ಆಗಿ ಅದ ಒಂದು ಒಳ್ಳೇದು ಬಯಸೋ CM ಆಗ್ಬೋದು. ನೆಕ್ಸ್ಟು ಅವ್ರ ಫ್ಯಾಮಿಲಿ ಇದ್ದಾರೆ, ಯಾರನ್ನ ಒಬ್ಬರು ಒಳ್ಳೇದು ಮಾತ್ರ ಮಾಡ್ತಾರೆ ಹೊರತು ಕುಮಾರಸ್ವಾಮಿಯಿಂದ ಮಾತ್ರ ಮೇಡಮ್ ಆಗೋದು. ಸಮಾಜಕ್ಕೆ ಏನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ? ಸಮಾಜಕ್ಕೆ ಅಂತಂದರೆ ಇವಾಗೊಂದು ಅವಾಗ ಒಳ್ಳೆಯದು ಅಂತಂದರೆ ಈಗ ಅವ್ರು CM ಆಗಿರೋದು ಕಾಲದಲ್ಲಿ, ಇವಾಗ ಅವ್ರು CM ಆಗಿದ್ದಾಗ ಈ ಭಾಗ್ಯಲಕ್ಷ್ಮಿ ಇದು ಏನೋ ಅಲ್ಲ ಮೇಡಮ್, ಯಾವುದು CM ಇತ್ತು ಇದೇನೋ ಏನೋ ಅಂತಂದ್ರಲ್ಲ, ಅಲ್ಲ ಕುಮಾರಸ್ವಾಮಿ CM ಆಗಿದ್ದಾಗ ಇತ್ತಂದ್ರಲ್ಲ ಮೇಡಮ್, ರೈತರು ಸಾಲ ಮನ್ನಾ ಮಾಡಿದ್ರು. ಆಮೇಲೆ ಇದು ಎಣ್ಣೆ ಬ್ಯಾನ್ ಮಾಡಿದ್ರು. ಆಮೇಲೆ ಮಕ್ಕಳದು ಇದು ಮಾಡಿದ್ರಲ್ಲ ಮೇಡಮ್, ಮಕ್ಕಳ ಭಾಗ್ಯ, ಇದು ಮಕ್ಕಳದು ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿದ್ರು. ಆ ಥರ 100 ಯೋಜನೆಗಳು ಇದೆ. ಸೆಂಟ್ರಲಲ್ಲಿ ಮಿನಿಸ್ಟ್ರು ಇವಾಗ ಆಗಿದ್ದಾರೆ, ಆಲ್ರೆಡಿ ಎಲ್ಲ ಅನುಭವ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರೇ ಬಂದರೆ ಜನ ಕುಮಾರಸ್ವಾಮಿ ಬಂದರೆ ಒಳ್ಳೇದು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಜನರ ಅಭಿಪ್ರಾಯ ಯಾವ ರೀತಿ ಇತ್ತು ಅಂತ. ಒಂದಷ್ಟು ಜನ ಹೇಳ್ತಾರೆ ಕುಮಾರಸ್ವಾಮಿ ಅವರು ನಾಯಕ ಆಗಬೇಕು ಅಂತ, ಇನ್ನೊಂದಷ್ಟು ಜನ ಡಿ ಕೆ ಶಿವಕುಮಾರ್ ಅವರು ನಾಯಕ ಆಗಬೇಕು ಅಂತ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಯಾರು ನಾಯಕರಾಗಿ ಬರ್ತಾರೆ ಅನ್ನೋದು. ಇದಾಗಿತ್ತು ಇವತ್ತಿನ ಜನರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಹರಿಕುಮಾರ್ ಜೊತೆ ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.